ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹುಡುಗಿ ಬೇರೆ ಸ್ಟೇಟ್ಗಳನ್ನ ನೋಡೋಕ್ಕಿಂತ ಕರ್ನಾಟಕನ ನೋಡಿ. ಕರ್ನಾಟಕದಲ್ಲೇ ತುಂಬಾ ಪ್ಲೇಸಸ್ಗಳಿದೆ. ಬೇಜಾರಾಗಿದೆ ಏನಂದ್ರೆ ಟಿಟಿಗೆ ಪಾರ್ಕಿಂಗ್ ಮಾಡೋಕ್ಕೆ 100 ರೂಪಾಯಿ ಇಸ್ಕೊಬಿಟ್ರು. ತುಂಬಾ ಬೇಜಾರಾಗ್ತೈತೆ. ನೋಡಿ ಇಲ್ಲಿ ಡಾಕ್ಟರ್ ವಿ ವಿ ಶೇಷಾದ್ರಿ. ನಮಸ್ಕಾರ ಗುರು, ನಾನು ನಿಮ್ಮ ಮಂಜನ್, ನೀವು ನೋಡ್ತಿದ್ದೀರಾ ಸ್ಕೈ ಬ್ಲಾಗ್ಸ್. ಇವತ್ತು ಡೇ 3, 3ನೇ ದಿನ ನಾವು ಟ್ರಿಪ್ಪಿಗೆ ಬಂದು ರೂಮಿಂದ ಬರ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಸ್ಟೋರೇಜ್ ಸ್ವಲ್ಪ ಕಮ್ಮಿ ಇತ್ತು. ಆಯಿತು. ಆಮೇಲೆ ಇವಾಗ ಬೀಚಿಗೆ ಬಂದಿದ್ದೀವಿ. 1 ಅವರ್ದಲ್ಲಿ ಅಲೆಗಳ ಸೌಂಡು ಫುಲ್ಲು ಒಂಥರ ಕೇಳೋಕ್ಕೇನೋ ಒಂಥರ ಚೆನ್ನಾಗೈತೆ. ಬಟ್ ಆಟ ಆಡೋಷ್ಟು ಟೈಮ್ ಇಲ್ಲ ಯಾರಿಗೂ. ಸೊ ಎಲ್ಲರೂ ಫೋಟೋಸ್ ತಗೊಳ್ಳೋದ್ರೆ ಬಿಸಿ ಅವರೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇವಾಗ ಆಗಲೇ 9 ಗಂಟೆ ಆಗೈತೆ. ನಾವು ಇವಾಗ ಬೀಚ್ ಹತ್ರ ಬಂದಿದ್ವಿ. ರೂಮ್ನೆಲ್ಲ ಖಾಲಿ ಮಾಡಿಕೊಂಡು, ನಮ್ಮ ಮನೇನ ಖಾಲಿ ಮಾಡ್ಕೊಂಡು ಬೀಚ್ ಹತ್ರ ಬಂದಿದ್ವಿ. ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡು ಹೊರಡಬೇಕು. ಟೈಮ್ ಇಲ್ಲ. ಇನ್ನೂ ಪ್ಲೇಸಸ್ಗಳನ್ನ ಕವರ್ ಮಾಡಬೇಕು. ತುಂಬ ಪ್ಲೇಸಸ್ಗಳನ್ನ ತೋರ್ಸೋಕ್ಕಾಯ್ತಿಲ್ಲ. ಏನಕ್ಕಂದರೆ ಫೋನಲ್ಲಿ ಅಷ್ಟು ಸ್ಟೋರೇಜ್ ಇಲ್ಲ. ಸೊ ಸ್ವಲ್ಪ ಅಷ್ಟೇ ತೋರಿಸ್ತಿರೋದು. ಹೇಳಿ ಬೀಚ್ ತೋರಿಸ್ತೀನಿ. ಇಲ್ಲಿ ನೋಡಿ ಬೀಚ್ ಹೆಂಗೈತೆ ಅಂತ. ಆ್ಯಂಡ್ ಆ ಕಡೆ ಒಂದು ಇದೈತೆ. ಅರ್ಥ ಆಯ್ತು ಅನ್ಸುತ್ತೆ. ನಾನು ಬೀಚಲ್ಲಿ ಅವಾಗಲಿಂದ ತುಂಬ ಜನನ ನೋಡಿದೆ. ಬಟ್ ಇಲ್ಲೊಬ್ಬರು ಇದ್ದಾರೆ, ಅವ್ರದ್ದೇ ಗುಂಗಲ್ ಅವರು ತೋರಿಸ್ತೀನಿ ರೀ. ಎಷ್ಟು ದೂರ ಬಂದು ವೀಡಿಯೋ ಮಾಡ್ತಾವ್ರೆ. ಇಲ್ಲಿ ನೋಡಿ ಕ್ಯಾಮ್ರಾ ಇಲ್ಲಿ ಇಟ್ಟವ್ರೆ. ಅಲ್ಲಿ ಹಿಂದೆಯಿಂದ ಸ್ಕಿನ್ ಹಿಡ್ಕೊಬತ್ತವ್ರೆ. ಇಲ್ಲಿ ಕ್ಯಾಮ್ರಾ ವೀಡಿಯೋ ಮಾಡ್ತಿರೋದು ಗೊತ್ತಾಯ್ತಿಲ್ಲ. ಇಲ್ಲಿ ಕ್ಯಾಮ್ರಾ ಇಲ್ಲಿ ಇಟ್ಬಿಟ್ಟು ಏನು ವಿಡಿಯೋ ಮಾಡ್ತಿದ್ದೆ? ಎಲ್ಲರೂ ಫುಲ್ಲು ಫೋಟೋ ತೊಳಷ್ಟಲ್ಲಿ ಬಿಸಿ ಆಗ್ಬಿಟ್ಟವ್ರೆ. ನಾವೇನೋ ಏನು ಸುಮ್ಮನೆ ಆ ಕಡೆಯಿಂದ ಈ ಕಡೆ ವ್ಲಾಗ್ ಮಾಡಿಕೊಂಡು ಯಾರ್ಯಾರು ಏನು ಮಾಡ್ತವ್ರೆ ಅಂತ ನೋಡ್ತಿದ್ದೀವಿ. ಇಲ್ಲೊಬ್ರು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್. ಶೇಷ, ಇಲ್ಲೊಬ್ರು ಅವರೇ ಕವಿತಾ ಅವರು. ನೀವು ಫ್ರೆಂಡ್ಸ್ ಜೊತೆ ಬನ್ನಿ. ಇದೇ ಬೆಸ್ಟ್ ಟೈಮು ಎಂಜಾಯ್ ಮಾಡೋಕ್ಕೆ. ಇರೋವರೆಗೂ ಎಂಜಾಯ್ ಮಾಡಬೇಕು ಚೆನ್ನಾಗಿ. ಆಮೇಲೆ ನೀವೆಲ್ಲ ಬ್ಯುಸಿ ಆಯ್ತೀರಾ, ನಿಮ್ಮ ಫ್ರೆಂಡ್ಸ್ಗಳು ಬ್ಯುಸಿ ಆಯ್ತಾರೆ. ಆವಾಗ ಎಲ್ಲರೂ ಎಂಜಾಯ್ ಮಾಡೋಕ್ಕಾಗಲ್ಲ. ಇವಾಗಲೇ ಎಲ್ಲನೂ ಎಂಜಾಯ್ ಮಾಡಬೇಕು. ಆಮೇಲೆ ಎಲ್ಲರೂ ರಿಗ್ರೆಟ್ ಮಾಡ್ತಾರೆ. ಸುಮ್ಮನೆ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ಗಳ ಜೊತೆ ಬನ್ನಿ. ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ. ಇಲ್ಲಿಗೆ ಇಷ್ಟು ವೀಡಿಯೋ ಸಾಕು. One eternity later. ಇವಾಗ ಬೀಚಿಂದ ಮತ್ತೆ ಬೋಟ್ ರೈಡಿಂಗ್, ಹುಡುಗಿ ದೇವಯ್ದಂಗೋಳೆ ಬೋಟ್ ರೈಡಿಂಗ್ ಒಂಥರ ಚೆನ್ನಾಗಿರುತ್ತೆ. ಬಟ್ ಬರೀ 100 ರೂಪಾಯಿ ಅಷ್ಟೇ ಎಲ್ಲರಿಗೂ ಬೀಳೋದು. ನಮಗೆಲ್ಲ ಒಂದು 13 ಮೆಂಬರ್ಸ್ ಇದ್ದೀವಿ. ಬೋಟ್ ರೈಡಿಂಗ್ ಲೈಟಾಗಿ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ. ಅದಕ್ಕೆ ಅಷ್ಟು ಹೇಳೋದು ಅಷ್ಟು ಕೇಳಿಸ್ತೀವಿ. ಪಂಚಭೂತಗಳು ಕಲ ಕಯ 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 ಅಂತ. ಫಸ್ಟ್ ಟೈಮು ಟ್ರಿಪ್ಪಿಗೆ ಬಂದು ತುಂಬ ಜನ ಬಂದರು. ನಮ್ಮ ಕಾಲೇಜಿಂದ ಎಷ್ಟು ಜನ ಬಂದರು ಸರ್? ತುಂಬ ಜನ ಬಂದರು. ನಮ್ಮ ಕಾಲೇಜಿಂದ ಬೇರೆ ಬೇರೆ ಬ್ರಾಂಚ್ಗಳೆಲ್ಲ ಪ್ಲೇಸಸ್ಗಳಿಗೆ ತುಂಬ ವಿಸಿಟ್ ಮಾಡಿದ್ವಿ. ನೀವು ಬನ್ನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿನಯ್ ಇವರೇ 404 ಯಾರು ಅಂತ ಇವ್ರನ್ನ ಸಂಪರ್ಕಿಸಿ. ಇವರೇ ರೂಟ್ ಪ್ಲಾನರ್. ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಥೂ, ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಛೇ ಛೇ. ಚೆನ್ನಾಗಿ ಮಾಡಿದ್ದೀವಿ. ತುಂಬ ಎಂಜಾಯ್ ಮಾಡ್ತಿದ್ದೀವಿ. ನೀವು ಬನ್ನಿ, ಎಂಜಾಯ್ ಮಾಡಿ. ಕಾಲೇಜ್ ಜೀವನ ಇದ್ದಿದ್ದೆ. ಇಂಜಿನಿಯರ್ ಮುಗ್ದೈತಲ್ಲ ಅಂಶ, ಜೀವನ ಮುಗ್ದೈತಿ. ಕ್ಲಾಸಿಗೆ ಬಂದು ಪಾಠ ಕೇಳೋದಂತೂ ಇಲ್ಲ. ಅಟ್ಲೀಸ್ಟ್ ನೇಚರ್ ನೋಡೋಣ ಕಲಿಯೋದಂತ ಬಂದಿದ್ದೀವಿ. ನಿಜವಾಗ್ಲೂ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಮುಂದೆ ಒಂದು ಸಲ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಬರೋಕ್ಕಾಗಲ್ಲ. ಆಮೇಲಾದರೆ ಅವ್ರು ಫ್ರೀ ಇದ್ದರೆ ನೀವು ಫ್ರೀ ಇರಲ್ಲ, ನೀವು ಫ್ರೀ ಇದ್ದರೆ ಅವ್ರು ಫ್ರೀ ಇರಲ್ಲ. ಸೊ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಬನ್ನಿ. ಬೇರೆ ಸ್ಟೇಟ್ಗಳನ್ನ ನೋಡೋಕ್ಕಿಂತ ಕರ್ನಾಟಕನ ನೋಡಿ. ಕರ್ನಾಟಕದಲ್ಲೇ ತುಂಬ ಪ್ಲೇಸಸ್ಗಳಿದೆ. ಎಲ್ಲನೂ ವಿಸಿಟ್ ಮಾಡಿ. ಸಖತ್ತಾಗಿದೆ. ಎಂಜಾಯ್ಮೆಂಟ್ ಮಾಡಿ ಫ್ರೆಂಡ್ಸ್ಗಳ ಜೊತೆ.
ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಇರೋವರೆಗೂ ಹ್ಯಾಪಿ ಆಗಿರ್ಬೇಕಷ್ಟೇ. ಆ್ಯಂಡ್ ಇಂಥ ಫೋಟೋಗಳನ್ನ ತಗೋಬೇಕು ಅಷ್ಟೇ. ಬರೀ ಇಂಥದೆಯಾ? ಯಪ್ಪ ಎಂಥ ಪ್ಲೇಸ್ ಗುರು, ಮಾತ್ರ ಚಿಂದಿ ಪ್ಲೇಸ್ ಐತೆ. 1 ಅವರ್ದಲ್ಲಿ ಮಾತ್ರ ಬೋಟಿಂಗ್ ಬಂದರೆ ಎಲ್ಲೇ ಏನೇ ಮಿಸ್ ಮಾಡಿದ್ರು ಬೋಟಿಂಗ್ ಮಾತ್ರ ಮಿಸ್ ಮಾಡ್ತಿಲ್ಲ. ಎಲ್ಲ ಕಡೆನೂ ಬೋಟಿಂಗ್ ಮಾತ್ರ ಸೈಕ್ ಮಾಡ್ತಿದ್ದೀವಿ. 1 ಅವರದಲ್ಲಿ ಬಂದರೆ ಮಿಸ್ ಮಾಡಬೇಡಿ. 1 ಅವರಲ್ಲಿ ಅಲ್ಲಿ ಗೋಕರ್ಣದಲ್ಲಿ 2 ಕಡೆನೂ ಬೋಟಿಂಗ್ ಮಾತ್ರ ಮಿಸ್ ಮಾಡಬೇಡಿ. ಬೋಟಿಂಗ್ ಮಾಡಲೇಬೇಕು, ಸೈಕ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾತ್ರ. ನೋಡಬೇಕು. ಇಲ್ಲೇ ಹಿಂದೆ ಒಂದು ಬ್ರಿಡ್ಜ್ ಐತೆ, ಫೋಟೋಸ್ ವಿಡಿಯೋಸ್ ಆದರೆ ಬರುತ್ತೆ. ಇವರೆಲ್ಲ ಬರೀ ಫೋಟೋಗೇನೆ ಹೊಡೆದಾಡ್ತವ್ರೆ. ಬಂದೆ ಬ್ರೋ. ಹೇಳ ಮಗ, ನಿಜವಾಗ್ಲೂ ಖುಷಿ ಆಯ್ತೈತೆ. ತುಂಬ ಸಕ್ಕತ್ತಾಗೈತೆ, ತುಂಬ ಸಕ್ಕತ್ತಾಗೈತೆ. ಅವರೇ ನೋಡಲೇಬೇಕು. ಇವಾಗ ನಾವು ಮುರುಡೇಶ್ವರಕ್ಕೆ ಬಂದಿದ್ದೀವಿ. ತುಂಬ ಇದಿದೆ. 3 ಹುಡುಗರು ತೀರೋಗ್ಬಿಟ್ಟು ಅಂತ ಇನ್ನೊಂದು ಬೀಚ್ಗೆ ಯಾರು ಅಲೋ ಮಾಡ್ತಾಯಿಲ್ಲ. ಒಂದು ಜೀಪಲ್ಲಿ ಪೊಲೀಸ್ನವ್ರು ಹಾಕೊಂಡು ಕಾಯ್ತಾ ಇದ್ದಾರೆ. ಆದ್ದರಿಂದ ಶಿವನ ನೋಡೋದ ಅಂತ ಶಿವನ್ ನೋಡ್ತಾ ಇದ್ದೀವಿ. ಶಿವನ್ ತೋರ್ಸ ಶಿವನ್ ನೋಡಿ ಇವರು ಇಲ್ಲೇ ಕೂತವ್ರೆ ನೋಡಿ. ಇವನ ಚಿಕ್ಕ 10 kg ಮೃಗ. ಬೇಜಾರಾಗಿದೆ ಏನಂದರೆ ಟಿ.ಟಿಗೆ ಪಾರ್ಕಿಂಗ್ ಮಾಡೋಕ್ಕೆ 100 ರೂಪಾಯಿ ಇಸ್ಕೊಬಿಟ್ರು. ತುಂಬ ಬೇಜಾರಾಗ್ತೈತೆ. ಎಷ್ಟು ಬೇಜಾರಾಗ್ತೈತೆ. ಅದಕ್ಕಿಂತ ಬೇಜಾರಾಗಿದ್ದೇನೆಂದರೆ ನಾವು ಜಸ್ಟ್ ಒಂದು ಅರ್ಧ ಗಂಟೆಯಿಂದ ಊಟ ಮಾಡ್ದೋ, ಬಟ್ ಇಲ್ಲಿ ಪ್ರಸಾದ ಕೊಡ್ತವ್ರೆ. ಅದು ಹೆವಿ ಬೇಜಾರಾಯಿತು. ಸಮಾಧಾನ ಮಾಡ್ಕೊಳ್ಳಿ. ಇತ್ತು ಮೆಟ್ಲಕ್ಕೆ ಬಂದು ನೋಡಿ ಇಲ್ಲಿ ಸಕ್ಕದಾಗಂತಿದೆ. ಸುಸ್ತಾಯಿದೆ. ಭಾರಿ ಕಷ್ಟ ಆಗಿದೆ. ಕಾಲು ಹೆವಿ ಸುಡ್ತೈತೆ. ಮೇಲ್ಗಡೆ ಎದ್ದು ಬಂದ ತಕ್ಷಣ ಫುಲ್ಲು ಗಾಳಿ ತಣ್ಣಗೈತೆ. ಒಳಗಡೆ ಹೋಗ್ಬೋದು. ಇಲ್ಲ ಇನ್ನು ಕ್ಲೋಸ್ ಆಗಿದೆ. ಮೋಸ್ಟ್ಲಿ ಫೋಟೋಸು ರಿಸ್ಟ್ರಿಕ್ಟ್ ಆಗಿದೆ. ಫೋಟೋಸ್ ಎಲ್ಲ ತಗೊಳಂಗಿಲ್ವಂತೆ, ವೀಡಿಯೋಸ್ ಏನು ಮಾಡೋಂಗಿಲ್ವಂತೆ. ಏನಂದರೆ ಇಲ್ಲಿ ಏನು ಇಷ್ಟ ಆಗಲಿಲ್ಲ ಅಂದರೆ, ಇವಾಗ ನಾವು ಗೋಕರ್ಣಗೆಲ್ಲ ಹೋಗಿತ್ತು. ಗೋಕರ್ಣದಲ್ಲೆಲ್ಲ ಏನು ಲೈಕ್ ಫುಲ್ಲು ಟ್ರೆಡಿಷನಲ್ ಆಗಿರೋ ಬಟ್ಟೆ ಹಾಕಬೇಕು, ಪಂಚೆನೇ ಹಾಕಬೇಕು, ಅವ್ರಿಗೆ ಹಿಂಗೆ ಇರಬೇಕು, ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತು. ಬಟ್ ಇಲ್ಲೆಲ್ಲ ಆ ಥರ ಏನೂ ಇಲ್ಲ. ಸುಮ್ಮನೆ ಹೆಂಗೆ ಬೇಕು ಹಂಗೇ, ಹಿಂಗೆ ಬೇಕಂತವ್ರು ಎಲ್ಲ ಹಂಗಂಗೆ ಬರ್ತಿದ್ದಾರೆ. ಸೊ ಎಲ್ಲ ಕಡೆ ಲೈಕ್ ದೇವಸ್ಥಾನ ಕಡೆ ಎಲ್ಲ ದೇವಸ್ಥಾನದಲ್ಲೂ ಪಂಚೆ ಹಾಕಲೇಬೇಕು ಕಡ್ಡಾಯವಾಗಿ. ಹುಡುಗಿರು ಟ್ರೆಡಿಷನಲ್ ಡ್ರೆಸ್ ಹಾಕಲೇಬೇಕು ಅಂತ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಹಿಂಗೇನೋ ಅಂತ ಅನ್ನಿಸ್ತು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಮುರುಡೇಶ್ವರ ದರ್ಶನ ಆಯಿತು. ದೇವರಂತೂ ನೋಡೋಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ದರ್ಶನ ಮುಗಿಸ್ಕೊಂಡು ಮತ್ತೆ ಟಿ.ಟಿನ ಹತ್ತಿದ್ದೀವಿ. ತುಂಬ ಪ್ಲೇಸ್ಗಳಿತ್ತು, ಕವರ್ ಮಾಡಬೇಕಿತ್ತು. ಬಟ್ ಏನೋ ತೊಂದರೆ ಆಗಿರೋದ್ರಿಂದ ಟ್ರಿಪ್ನ 10ಕ್ಕೆಲ್ಲ 3:15ಕ್ಕೆ ಬಿಡ್ತಿದ್ದೀವಿ. ಸೊ ಇವಾಗ ಡೈರೆಕ್ಟಾಗಿ ಮನೆ. 2000 years later. ಮುರುಡೇಶ್ವರನೇ ಲಾಸ್ಟು ಡೆಸ್ಟಿನೇಷನ್ ಅಂತ ಅಂದ್ಕೊಂಡಿತ್ತು, ಬಟ್ ಇಲ್ಲ. ಇಲ್ಲಿ ಒಂದು ಸನ್ಸೆಟ್ ನೋಡೋಕ್ಕೆ ಅಂತ ಇಲ್ಲಿ ಬೀಚ್ ಹತ್ರ ಹಾಕೋರೆ ಗಾಡಿನ. ನೋಡಿ ಅದೇ ನಮ್ಮ ಗಾಡಿ. ಸನ್ಸೆಟ್ ತೋರಿಸ್ತೀನಿ ಎಷ್ಟು ಸಕ್ಕತ್ತಾಗೈತೆ ಅಂತ. ಇಲ್ಲಿ ಫುಲ್ಲು ಬೀಚಲ್ಲೆಲ್ಲ ಕಲ್ಗಳೆಲ್ಲ ಇಲ್ಲಿ ಯಾರೋ ಆರಂತಾರೆ. ನೋಡಿ ಸನ್ಸೆಟ್ ಹೆಂಗೆ ಕಾಣಿಸ್ತೈತಂತ, ಸೈಕಾಗೈತೆ. ಓ ಹಾಯ್, ಮತ್ತೆ ಬಂದಿದ್ದೀವಿ. ಆವಾಗಲಿಂದ ಮುಗೀತು, ಅಲ್ಲಿ ಮುಗೀತು, ಇಲ್ಲಿ ಮುಗೀತು ಅಂತ ಹೇಳ್ತಾನೆ ಇದ್ದೀವಿ. ಬಟ್ ಜರ್ನಿ ಅಂತೂ ಕಂಟಿನ್ಯೂ ಆಯ್ತಾನೆ ಐತೆ, ಮುಗಿತಾನೆ ಇಲ್ಲ. ಜರ್ನಿ ಅಂತೂ ಕಂಟಿನ್ಯೂ ಆಯ್ತಾನೆ ಐತೆ. ಇವಾಗಲೇ ನಾವು ಉಡುಪಿ ಕೃಷ್ಣ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕತ್ಲೆ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೆಂಪಲ್ ಒಳಗೆ ಬಂದರೆ ಇಲ್ಲಿ ದೇವಸ್ಥಾನ ಯಾವುದು, ಎಂಟ್ರೆನ್ಸ್ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ಇವೆಲ್ಲ ದೊಡ್ಡ ಬಿಲ್ಡಿಂಗ್ಗಳಾಯ್ತು ಇಲ್ಲಿ.
ಹಾಗಂದರೆ ಬಿಲ್ಡಿಂಗ್ ಅಂದರೆ ಆಗಿನ ಕಾಲದಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಥರ ಅಂತ ಅರ್ಥ. ಅಂದರೆ ಎಂಟ್ರೆನ್ಸ್ ಏನು ಎಕ್ಸಿಟ್ ಯಾವುದು ದರ್ಶನ. ಇವಾಗ ಒಂದು ಬೋರ್ಡ್ ನೋಡಿದೆ, ಇವಾಗ ಗೊತ್ತಾಯಿತು ವೇ ಟು ಶ್ರೀಕೃಷ್ಣ ದರ್ಶನ ಅಂತ ಹಾಕೋರು. ಅಂದರೆ ಶ್ರೀಕೃಷ್ಣ ದರ್ಶನಕ್ಕೆ ದಾರಿ ಕನ್ನಡದಲ್ಲಿ ಹೇಳಬೇಕು. ಅದಕ್ಕೆ ಆ ಕಡೆ ಸೈಡ್ ಹೋಗ್ಬೇಕಂತೆ. ಇಷ್ಟೊತ್ತು ಗಂಟ ಬಂದಿದ್ದು ನಾವು ಎಂಟ್ರೆನ್ಸಲ್ಲಿ ನೋಡಿ ಏನು ಫುಲ್ಲು ಡಿಸೈನ್ ಆಗಿದೆ, ಗೊತ್ತಾಗುತ್ತೆ. ನಾವು ಇಲ್ಲಿ ಬಂದು ನಿಂತ್ಕೊಂಡು ನೋಡ್ಬೇಕಾದ್ರೆ ಒಂದನ್ನ ನೋಟಿಸ್ ಮಾಡ್ಕೊ, ಏನಂದರೆ ಹೇಳ್ತೀನಿ ಹತ್ರ ಹೋಗಿ ತೋರಿಸ್ತೀನಿ. ನೋಡಿ ಇಲ್ಲಿ ಡಾಕ್ಟರ್ ವಿ ವಿ ಶೇಷಾದ್ರಿ. ವಾವ್, ನಮ್ಮ ಶೇಷಾದ್ರಿ ಬೋರ್ಡ್ ಮೇಲೆ ಇದ್ದಾನೆ. ಸೂಪರ್ ಬ್ರೋ. ಬನ್ನಿ ಏನೇ ಚಿಕಿತ್ಸೆ ಇದ್ರೂ ಕಾಂಟ್ಯಾಕ್ಟ್ ಮಾಡಿ. ತಜ್ಞರು, ವೈದ್ಯ ತಜ್ಞರು ಇದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಶೇಷಾದ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಂಬರು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಕಾಂಟ್ಯಾಕ್ಟ್ 24x7. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ಯಾವಾಗ ಬೇಕಾದರೂ ಅಷ್ಟೇ. ನಿಮಗೆ ಕೈ ನೋಯ್ತೈತಾ, ಕಾಲು ನೋಯ್ತೈತಾ, ಏನಾದರೂ ಅಷ್ಟೇ ಇಲ್ಲಿ ಸಾಂಸ್ಕೃತಿಕವಾಗಿ ಯಕ್ಷಗಾನ ನಡೆಸ್ತಿದ್ದಾರೆ. ಹೋಗ್ಬಿಡ್ತೀರಾ ಇವ್ರ ಹತ್ರ 24x7 ಫ್ರೀ. ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಬಿಡಿ, ಅದನ್ನ ಆಮೇಲೆ ಮಾತಾಡ್ತೀವಿ. ಬಟ್ ಇಲ್ಲಿ ಬಂದ ತಕ್ಷಣ ಸಾಂಸ್ಕೃತಿಕವಾಗಿ ಯಕ್ಷಗಾನ ನಡೆಸ್ತಿದ್ದಾರೆ. ತುಂಬ ಖುಷಿ ಆಯಿತು ನೋಡೋಕ್ಕೆ. ಹೊರಗಡೆ ಹೋಗಿ ಕುತ್ಕೊಳ್ಳೋದ, ಫಸ್ಟು ದರ್ಶನ ಮಾಡೋದ ಯೋಚನೆ ಮಾಡ್ತೀವಿ. ಫಸ್ಟು ದರ್ಶನ ಮಾಡ್ಕೊಂಡು ಆಮೇಲೆ ಬರ್ತೀವಿ. ಒಂಥರ ಚೆನ್ನಾಗಿದೆ ಯಕ್ಷಗಾನ. ತುಂಬ ಸಲ ಹೇಳಿದ್ದೀನಿ, ಯಾವಾಗಲೂ ದೇವಸ್ಥಾನಕ್ಕಾಗಲಿ ಏನೇ ಆಗಲಿ ಟ್ರೆಡಿಷನಲ್ ಡ್ರೆಸ್ ಹಾಕಿ ಹೋಗಬೇಕು. ಹುಡುಗಿರಾಗಲಿ ನಮ್ಮ ಸಂಸ್ಕೃತಿನ ನಾವೇ ಕಾಪಾಡಬೇಕು, ಬೇರೆಯವ್ರು ಬಂದು ಕಾಪಾಡಲ್ಲ ಇಲ್ಲಿ. ಅದಕ್ಕೆ ಹೇಳೋದು, ನೀವು ಯಾವುದೇ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರು ದರ್ಶನಕ್ಕೆ ಪಂಚೆ ಸೀರೆ ಆ ಥರ ಹಾಕೋ ಹೋಗಿ ನಮ್ಮ ಸಂಸ್ಕೃತಿನ ಕಾಪಾಡಿ ಅಷ್ಟೇ. ಇವಾಗ ಜಸ್ಟ್ ಊಟ ಆಯಿತು. ನಿಜ ಊಟ ಎಷ್ಟು ಸಖತ್ತಾಗಿತ್ತು ಅಂತ. 2 ಸಲ ಊಟ ಮಾಡಿದ್ರು, ಇನ್ನೂ ಊಟ ಮಾಡಬೇಕು ಅಷ್ಟು ಊಟ ಚೆನ್ನಾಗಿತ್ತು. ನಿಜ ಮಾತ್ರ ಈ ಥರ ಇಷ್ಟೊಂದು ದೇವಸ್ಥಾನ, ಬಟ್ ಎಲ್ಲದರಲ್ಲೂ ಬೆಸ್ಟೇನೇ ನಾನು. ಬಟ್ ಬೆಸ್ಟ್ ಅಂತ ಹೇಳಬೇಕು ಅಂದರೆ ಈ ದೇವಸ್ಥಾನ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಯಕ್ಷಗಾನ ನಡೀತೈತೆ ಇಲ್ಲಿ ಅಂದ್ಬಿಟ್ಟು. ತೋರಿಸ್ತೀನಿ ಬನ್ನಿ, ನಡೀತೈತೆ. ಇವಾಗ ಅಲ್ಲಿ ಯಕ್ಷಗಾನ ನೋಡ್ಕೊಂಡು ಬಂದಾಯಿತು. ಈ ಮೂವಿ ಇದೆಯಲ್ಲ, ಒಂದು ನಿಮಿಷ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒರೆಸ್ಕೊಳ್ತೀನಿ. ಈ ಮೂವಿ ಇದೆಯಲ್ಲ ಸೂಪರ್ ಆಗಿದೆ.